ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ಗೆ ಬಂದು ನಾನು ಮಾಡ್ಕೊಂಡಿರೋಂಥ ತಪ್ಪನ್ನ ನೀವು ಮಾತ್ರ ಖಂಡಿತ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನಾಗುತ್ತೆ ಏನು ತಪ್ಪನ್ನು ಮಾಡ್ಕೊಂಡಿದ್ದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೇ ಬಿ ನಮ್ಮ ಮಿಸ್ಟೇಕ್ಸನ್ನು ನಾವು ಐಡೆಂಟಿಫೈ ಮಾಡಿಕೊಂಡ್ರೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಕೂಡ ಸರಿ ಮಾಡ್ಕೊಳ್ಳೋದಿದೆ. ನೀವು ಕೂಡ ಕೆಲವರು ನನ್ನ ಲೈವ್ ಬಂದಾಗೆಲ್ಲ ಕೇಳಿದ್ರಿ, ನಾನು ಇವತ್ತು ಮಾಡ್ತಿರೋಂಥ ವಿಡಿಯೋ ಕ್ವಶನ್ ರಿಲೇಟೆಡ್ ನೀವು ಕೇಳಿದ್ರಿ. ಒಂದೇ ಚಾನಲ್ ಅಲ್ಲಿ ಅಂದ್ರೆ ಮಿಕ್ಸ್ಡ್ ಕಂಟೆಂಟ್ ವಿಡಿಯೋಗಳನ್ನ ಹಾಕ್ಬೋದಾ, ಹೇಗೆ ಏನು ಅಂತ ಹೇಳಿ. ಸೊ ಅದ್ರ ಬಗ್ಗೆ ನನ್ನ ಒಂದು ಅಭಿಪ್ರಾಯವನ್ನ ಇವತ್ತು ತಿಳಿಸ್ಕೊಡ್ತೀನಿ. ಯಾಕೆ ಈ ಒಂದು ನಿರ್ಧಾರ ಚೇಂಜ್ ಆಯ್ತು ಏನು ಅಂತ ಕೂಡ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನನ್ನ ಚಾನಲ್ ಅಲ್ಲಿ 64,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ವ್ಯೂಸು ಹಳೆ ವಿಡಿಯೋಗಳಿಗೆಲ್ಲ ವ್ಯೂಸ್ ಬರ್ತಾ ಇರುತ್ತೆ, ಬಟ್ ಹೊಸ ವಿಡಿಯೋಗೆ ವ್ಯೂಸ್ ಇರೋದಿಲ್ಲ. ಕೆಲವರು ಏನಿದು ಅಷ್ಟು 1000 ಜನ ಸಬ್ಸ್ಕ್ರೈಬರ್ಸ್ ಇದ್ರು ನಿಮ್ಗೆ ಹೊಸ ವಿಡಿಯೋಗೆ ವ್ಯೂಸ್ ಬರ್ತಿಲ್ಲ ಅಂತ ಕೇಳ್ತಾರೆ. ಸೊ ನಾನು ಮಾಡ್ಕೊಂಡಿರೋಂಥ ಮಿಸ್ಟೇಕ್ಸಿಂದ ನನಗೆ ವ್ಯೂಸ್ ಎಲ್ಲ ಡೌನ್ ಆಗಿದೆ. ನಾನು ಏನು ತಪ್ಪು ಮಾಡ್ಕೊಂಡೆ? ವ್ಯೂಸೇ ಬರಲ್ಲ ಖಂಡಿತ, ಯಾವ ಹೊಸ ವಿಡಿಯೋ ಹಾಕಿದ್ರು ವ್ಯೂಸ್ ಬರಲ್ಲ. ಏನು ಮಿಸ್ಟೇಕ್ ಮಾಡ್ಕೊಂಡೆ ಅಂದರೆ, ಹೌದು, ನಾನು ಯೂಟ್ಯೂಬ್ ಬಂದಮೇಲೆ ನನಗೇನು ಗೊತ್ತಿರಲಿಲ್ಲ. ಝೀರೋ, ಹೆಂಗೆ ಮಾತಾಡಬೇಕು ಕ್ಯಾಮ್ರಾ ಮುಂದೆ ಏನು ಗೊತ್ತಿರಲಿಲ್ಲ. ಎಲ್ಲ ಒಂದೊಂದೇ ಕಲಿತಾ ಬಂದಿದ್ದು. ಎಲ್ಲ ಯೂಟ್ಯೂಬಲ್ಲೇ ಟೆಕ್ ವಿಡಿಯೋಸ್ ಸಾಕಷ್ಟು ಇದೆ. ಆ ವಿಡಿಯೋಗಳನ್ನು ನೋಡಿನೇ ನಾವು ಕಲಿಬೋದು. ನಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಇವಾಗೆಲ್ಲ ಬೇರೆ ಥರನೇ ಹಣ ಗಳಿಸೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ತಪ್ಪು ಅಂತ ಹೇಳೋಕೆ ಹೋಗಲ್ಲ, ಬಟ್ ನೀವು ಸುಮ್ಮನೆ ಇನ್ವೆಸ್ಟ್ ಮಾಡಿ ಹಣ ಕಳ್ಕೊಳ್ಳೋಕೆ ಹೋಗಬೇಡಿ. ಎಲ್ಲೂ ಕೂಡ ಅಷ್ಟೇ. ಸೊ ನಾನು ಕೇಳ್ತಿರೋ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ, ಯಾವ್ದಾದ್ರು ಕೆಲಸ ಇದ್ರೆ ಹೇಳಿ, ನಾವು ಮನೆಯಿಂದ ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ. ಸೊ ಖಂಡಿತ ನಾನು ಆ ಥರ ಯಾವುದಿದೆ ಜಾಬ್ಸು ನಾನು ಅದನ್ನು ಹೇಳ್ತೀನಿ. ಬಟ್ ನೀವು ಮನೆಯಿಂದನೇ ಮಾಡೋವಂಥದ್ದು, ಇನ್ನೊಬ್ರು ಕೈ ಕೆಳಗಡೆ ಹೋಗದೆ ಇರೋವಂಥದ್ದು. ಸೊ ಆ ಥರ ಜಾಬ್ಸ್ ಇದೆ. ನಾನು ಕೂಡ ಹೇಳ್ತೀನಿ ಯಾವ ಥರ ಏನು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನೀವು ಕೇಳಿದ್ರೆ. ಬಟ್ ಎಲ್ಲೂ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ 1000 ಸತಿ ಯೋಚನೆ ಮಾಡಿ. ಇವಾಗ ಯೂಟ್ಯೂಬಲ್ಲಿ ಹೆಂಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಯಾವ ಥರ ಥಂಬ್ನೇಲ್ ಮಾಡೋದು, ಯಾವ ಥರ ನೀವು ಕಂಟೆಂಟನ್ನು ಫಾಲೋ ಮಾಡಬೇಕು, ಕಂಟೆಂಟನ್ನು ಯಾವ ಥರ ನೋಡ್ಕೊಂಡು ಹಾಕಬೇಕು, ಈ ಥರ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರುತ್ತೆ. ಅದನ್ನೆಲ್ಲ ನಮ್ಮ ಕನ್ನಡ ಟೆಕ್ ವಿಡಿಯೋಸಲ್ಲೇ ಸಾಕಷ್ಟು ಜನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರೇ ಹಾಕಿದ್ದಾರೆ. ಅವ್ರ ವಿಡಿಯೋಗಳನ್ನ ನೋಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರ ಚಾನಲ್ ಕೂಡ ಗ್ರೋತ್ ಆಗುತ್ತೆ. ಅದ್ರ ಜೊತೆಗೆ ನೀವು ಕೂಡ ಯಾವುದೇ ರೀತಿ ಹಣವನ್ನು ಗಳಿಸದೆ ನೀವು ಅವ್ರ ವಿಡಿಯೋನೇ ನೋಡಿ ಎಲ್ಲ ಕಲ್ತ್ಕೊಬೋದು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಥಂಬ್ನೇಲ್ ಮಾಡೋದು ಹೆಂಗೆ, ಮತ್ತು ವಿಡಿಯೋ ಯಾವ ಥರ ಅಪ್ಲೋಡ್ ಮಾಡೋದು ಹೆಂಗೆ, ಎಡಿಟಿಂಗ್ ಯಾವ ಥರ ಹಾಕಬೇಕು, ಡಿಸ್ಕ್ರಿಪ್ಷನಲ್ಲಿ ಯಾವ ಥರ ನೀವು ಟ್ಯಾಗ್ಸ್ ಹಾಕೋದು ಹೆಂಗೆ, ಪ್ರತಿಯೊಂದು ವಿಡಿಯೋಗಳಲ್ಲೇ ಇರುತ್ತೆ. ನೀವು ಅದನ್ನು ನೋಡಿ ಕಲಿಬಹುದು. ಅದನ್ನ ಬಿಟ್ಟು ಇವಾಗೆಲ್ಲ ಅಂತಂದ್ರೆ ಪೇ ಮಾಡೋಂಥದ್ದು, ನೀವು ದುಡ್ಡನ್ನು ಕಟ್ಟಿ ನೀವು ಯೂಟ್ಯೂಬ್ ಹೆಂಗೆ ಕ್ರಿಯೇಟ್ ಮಾಡೋದು, ಹೆಂಗೆ ಲಕ್ಷಾಂತರ ರೂಪಾಯಿ ಗಳಿಸೋದು. ಇವಾಗ ತುಂಬ ಜನ ಇದ್ದಾರೆ ಯೂಟ್ಯೂಬರ್ಸ್, ಎಲ್ಲರಿಗೂ ಲಕ್ಷನೇ ಬರ್ತಿದ್ಯಾ? ಇಲ್ಲ ಅಲ್ವಾ? ನೆಗೆಟಿವ್ ಆಗಿ ಖಂಡಿತ ಯೋಚನೆ ಮಾಡಬಾರ್ದು, ಅದನ್ನು ಒಪ್ಕೊತೀನಿ. ಬಟ್ ಆದರೆ ಈ ಒಂದು ನೈಜತೆ ಅನ್ನೋದೇನಿದೆ, ರಿಯಾಲಿಟಿ ಅನ್ನೋದೇನಿದೆ, ಸೊ ಅದನ್ನು ಸ್ವಲ್ಪ ಕಣ್ತೆರೆದು ನೋಡಬೇಕಾಗುತ್ತೆ. ಯಾವುದೋ ಒಂದು ಜಾಹೀರಾತಿಗೆ ಮರುಳಾಗಿ ಹಣವನ್ನು ಹಾಕಿ ನಿಮ್ಗಲ್ಲಿಂದ ಏನೂ ಕೂಡ ಪ್ರಯೋಜನ ಆಗಲಿಲ್ಲ ಅನ್ನೋ ಬದಲು ನೋಡಿ, ಈ ಥರ ಟೆಕ್ ವಿಡಿಯೋಗಳೇ ತುಂಬ ಇರ್ತವೆ. ಸೊ ನಮ್ಮ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಆ ವಿಡಿಯೋಗಳನ್ನೇ ನೋಡಿ ನೀವು ಕೂಡ ಅದೇ ಥರ ಯಾವ ಥರ ನೋಡಿ ಕಲೀರಿ. ನೋಡಿ ಕಲಿತು ನೀವು ನಂತರ ನೀವು ಚಾನಲನ್ನೆಲ್ಲ ಮಾಡ್ಬೋದು. ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಥರ ನಾನು ಕೂಡ ಒಂದು ಯೂಟ್ಯೂಬ್ ಬಂದು ವರ್ಷ ಆಗಿತ್ತು. ಏನಿದೆ ಎಷ್ಟು ವಿಡಿಯೋ ಹಾಕ್ತಾ ಇದ್ದೀನಿ, ವೈರಲ್ ಆಗ್ತಿಲ್ಲ ಅಂತೇಳಿ ಒಂದು ಜಾಹೀರಾತನ್ನು ನೋಡಿ ಫೇಸ್ಬುಕ್ಕಲ್ಲಿ ಅವರು ಇರುತ್ತೆ ಡೆಮೋ ಕ್ಲಾಸ್ ಬನ್ನಿ ಅಂತ ಹೇಳಿದ್ರು. ಸೊ ನಾನು ಕೂಡ ಜಾಯಿನ್ ಆದೆ. ಅಷ್ಟೊತ್ತವರೆಗೂ ಈ ಆಫರ್ ಇರುತ್ತೆ, ಅಷ್ಟರಲ್ಲಿ ಮುಗ್ದೋಗ್ಬಿಡುತ್ತೆ. ಅಷ್ಟೊತ್ತಿಗೆ ನೀವು ನಮ್ಮ ಕೋರ್ಸ್ ಜಾಯಿನ್ ಆದರೆ ನಿಮ್ಮ ಚಾನಲನ್ನು ನಾವು ಗ್ರೋ ಮಾಡ್ತೀವಿ ಅಂತೇಳಿ ಅವ್ರು ಇದರಿಂದ ಗ್ರೋತ್ ಆಗಿರೋಂಥ ಒಂದಷ್ಟು ಚಾನಲ್ಗಳ ಬಗ್ಗೆ ತೋರಿಸಿದ್ರು. ಅದು ನಮ್ಮನ್ನು ಅಟ್ರಾಕ್ಟ್ ಮಾಡೋಕ್ಕೆ, ನಮ್ಮ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಅವರು ವರ್ಕನ್ನು ಅವ್ರು ಮಾಡಿರ್ತಾರೆ. ಸೊ ನಾನು ನನ್ನ ಫ್ರೆಂಡು ಇನ್ನೊಬ್ರು 3 ಜನ ಜಾಯಿನ್ ಆಗಿದ್ದಿದ್ದು. ಸೊ ನಾನು ಅದರಲ್ಲಿ ಓಕೆ ನೋಡೋಣ, ಯಾಕೆ ಬೆಳಿತೀವಿ ಅಂದರೆ ಹಣನ ಕಟ್ಟಬಾರ್ದು ಅಂದ್ಬಿಟ್ಟು ಒಂದು 4,000 ರೂಪಾಯಿ ಕಟ್ಟಿದ್ದೆ. ಆವಾಗಲೇ 4,000 ರೂಪಾಯಿ ಕಟ್ಟಿದರೆ ಆಮೇಲೆ ನೋಡಿದರೆ ಅವರು ಸರಿ ನಾವು ನಿಮ್ಗೆ ಕ್ಲಾಸ್ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆ ಕ್ಲಾಸ್ ಏನಂತಂದ್ರೆ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದಾರೆ, ಯಾವ ಥರ ಥಂಬ್ನೇಲ್ ಮಾಡೋದು, ಯಾವ ಥರ ಚಾನಲ್ ಕ್ರಿಯೇಟ್ ಮಾಡೋದು, ಈ ಥರ ವಿಡಿಯೋಗಳನ್ನ ಮಾಡಿದ್ದಾರೆ. ಆ ವಿಡಿಯೋಗಳನ್ನ ಕೊಟ್ಟರು. ಅದೇ ಇದೆಲ್ಲ ನಾನು ಕಲಿತೇ ಬಿಟ್ಟಿದ್ದೀನಲ್ವ 1 ವರ್ಷದಲ್ಲಿ ಯೂಟ್ಯೂಬಲ್ಲಿ ಟೆಕ್ ಚಾನಲ್ಸ್ನೆಲ್ಲ ನೋಡಿಕೊಂಡು. ಏನಪ್ಪ ಇದು ನಾನು ಹಣ ಕಳ್ಕೊಂಡಲ್ಲ ಅಂದ್ಬಿಟ್ಟು ನಾನು ಅವ್ರ ಹತ್ರ ಇದೆಲ್ಲ ನಾನು ಕಲ್ತಿರೋ ಅಂಥದ್ದೇ, ನನಗೆ ಇದೆಲ್ಲ ಯಾವುದೂ ಉಪಯೋಗ ಇಲ್ಲ, ದಯವಿಟ್ಟು ನೀವು ನನ್ನ ಅಮೌಂಟನ್ನು ರೀಫಂಡ್ ಮಾಡಿ, ನಾನು ಈಗಲೇ ಕ್ವಿಟ್ ಆಗ್ತೀನಿ ಅಂತ ಹೇಳಿದೆ. ಆಮೇಲೆ ಅವರು ಹಣವನ್ನು ರಿಫಂಡ್ ಮಾಡಿಬಿಟ್ರು ನನಗೆ. ನೋಡಿ, ಈ ಥರ ಇರುತ್ತೆ. ಸೊ ಇಲ್ಲಿ ಸಿಗಲ್ಲ ಅನ್ನೋದು ಏನಿಲ್ಲ, ಯೂಟ್ಯೂಬಲ್ಲೇ ಎಲ್ಲ ಸಿಗುತ್ತೆ. ನೋಡಿ, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ನಂತರ
ನಿಮ್ಗೆ ಏನು ಗೊತ್ತಿಲ್ಲ, ನೀವು ಝೀರೋ, ನಿಮ್ಮ ಟೈಮ್ ಇಲ್ಲ, ನಿಮ್ಗೆ ಯಾವಾಗಲೂ ಪ್ರತಿ ಸಲ ಯಾರಾದರೂ ಒಬ್ರು ಬಂದು ಗೈಡ್ ಮಾಡಬೇಕು ಅಂತಂದರೆ ಓಕೆ, ನಿಮ್ಮ ಹತ್ರ ಸಾಧ್ಯ ಆಗುತ್ತೆ ಅಂದರೆ ನೀವು ಸೇರ್ಬೋದು. ಬಟ್ ತುಂಬ ಕಷ್ಟಪಟ್ಟು ತುಂಬ ಸ್ಟ್ರಗಲ್ ಮಾಡಿಕೊಂಡು ನೀವು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು. ಮೊದಲನೇದು, ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಯಾವುದೇ ಒಂದು ಇದರಲ್ಲೇ ಆಗಲಿ, ವರ್ಕ್ ಫ್ರಮ್ ಹೋಮ್ ಅಂತೇಳಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಹಣವನ್ನು ಹಾಕಿ ನನ್ನ ಫ್ರೆಂಡ್ಸು ಕೂಡ ಎಷ್ಟೋ ಜನ ಹಣವನ್ನು ಕಳ್ಕೊಂಡವ್ರು ಇದ್ದಾರೆ. ಸೊ 1 ತಿಂಗಳು ಬಂತು, 2 ತಿಂಗಳು ಬಂತು, ಆಮೇಲೆ ಬರ್ತಾ ಇಲ್ಲ ಅಂತ ಹೇಳಿದವರು ಇದ್ದಾರೆ. ಈ ಥರ ಒಂದು ವೇ ಆದರೆ ಇನ್ನೊಂದು ವೇ ಬಂದು ನನ್ನ ಚಾನಲಲ್ಲಿ ನಾನು ಮಾಡ್ಕೊಂಡಿರೋಂಥ ತಪ್ಪು, ನಾನು ಮಾಡ್ಕೊಂಡಿರೋ ಬಿಗ್ ಮಿಸ್ಟೇಕ್ ಏನಂತಂದರೆ, ಒಂದೇ ಚಾನಲಲ್ಲಿ ಮಲ್ಟಿಪಲ್ ಎಲ್ಲ ಥರ ಕಂಟೆಂಟನ್ನು ಹಾಕಿದ್ದೀನಿ. ಅದಕ್ಕೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸು 64,000 ಇದ್ದಾರೆ. ಸೊ ಕೆಲವರಿಗೆ ಬೇಬಿ ಕೇರ್ ಟಿಪ್ಸ್ ನೋಡಿ ನಾನು ಹಾಕಿದರೆ ಇವತ್ತು ಹೋಗಲಿಲ್ಲ ಅಂದರೂ ಮುಂದೊಂದು ದಿನ ಯಾವಾಗಲೂ ವೈರಲ್ ಆಗಿರುತ್ತೆ. ಬೇಬಿ ಕೇರ್ ಟಿಪ್ಸ್ ಆಗಿರ್ಬೋದು. ನನಗೆ 2 ಮಕ್ಕಳಿದ್ದಾರೆ, ಮಕ್ಕಳು ರಿಲೇಟೆಡ್ ಕಂಟೆಂಟ್ ಅಂದರೆ ಇಷ್ಟ. ಸೊ ಹಂಗಾಗಿ ವಿಡಿಯೋ ನಮಗೆ ತಿಳಿದಿರೋ ಅಂಥದ್ದು, ಮನೆ ಮದ್ದುಗಳು ಅಂದರೆ ಆಸಕ್ತಿ, ಈ ಥರ ಕಂಟೆಂಟ್ ಹಾಕಿದ್ರೆ ಚೆನ್ನಾಗಿ ಹೋಗುತ್ತೆ. ಬಟ್ ಇನ್ನೊಂದು ಕಡೆ ನಾವು ವ್ಲಾಗ್ಸ್ ಅಂತ ಮಾಡೋದಾಗಲಿ, ಆಮೇಲೆ ನಾನು ವ್ಲಾಗ್ಸ್ ನಿಲ್ಲಿಸೋದಕ್ಕೆ ಬೇರೆ ಕಾರಣನೇ ಇದೆ. ಅದು ಯಾವಾಗಲಾದರೂ ಹೇಳ್ತೀನಿ ನಿಮಗೆ ಟೈಮ್ ಬಂದಾಗ. ಸೊ ಬೇಬಿ ಕೇರ್ ಟಿಪ್ಸ್ ಆಗಿರ್ಬೋದು, ಅಥವಾ ಹೋಮ್ ರೆಮಿಡೀಸ್ ಆಗಿರ್ಬೋದು, ಲೈಕ್ ಈ ಥರ ಒಂದು ಬಾಣಂತಿ ಆರೈಕೆ ಟಿಪ್ಸ್ ಆಗಿರ್ಬೋದು, ಈ ಥರ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಸಂಬಂಧಿಸಿರುವಂಥ ವಿಡಿಯೋಸ್ ಹಾಕಿದ್ರೆ ನನ್ನ ಚಾನಲಲ್ಲಿ ಹೋಗೋವಂಥದ್ದು. ಬೇರೆ ಥರದ ವಿಡಿಯೋಗಳು ಹಾಕಿದ್ರೆ ಅಷ್ಟು ಸಾಮಾನ್ಯ ಹೋಗೋದಿಲ್ಲ. ಸೊ ಕುಕಿಂಗ್ ವಿಡಿಯೋಸ್ ಹಾಕಿದ್ರೆ ಹೋಗುತ್ತಾ? ಖಂಡಿತ ಹೋಗಲ್ಲ ನೋಡಿ, ಅಪರೂಪ ಹೋಗೋದು. ಆಮೇಲೆ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಒಂದೇ ಟೈಮ್ ಕನ್ಸಿಸ್ಟೆನ್ಸಿ ಅನ್ನೋದು ಫಾಲೋ ಮಾಡ್ತಾ ಇಲ್ಲ. ನಂಗೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡದೇ ಇರೋದಕ್ಕೂ ಕೂಡ ರೀಸನ್ ಇದೆ. ಸೊ ಅದನ್ನು ನಾನು ಯಾವಾಗಲಾದ್ರೂ ಹೇಳ್ತೀನಿ. ಸುಮ್ಮನೆ ಏನೋ ಇದನ್ನು ಟೈಮ್ ಪಾಸಾಗಿ ತೊಗೊಂಡಿಲ್ಲ ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡೋದನ್ನು. ಸೊ ನನ್ನ ಇಂಟ್ರೆಸ್ಟಿಂದನೇ ನಾನು ಮಾಡ್ತಾ ಇದ್ದೀನಿ. ಬಟ್ ನನಗೆ ಕನ್ಸಿಸ್ಟೆನ್ಸಿ ಅನ್ನೋದು ಫಾಲೋ ಮಾಡೋಕ್ಕಾಗಲಿಲ್ಲ ಡ್ಯೂ ಟು ಸಮ್ ರೀಸನ್ಸಿಂದ. ಅಟ್ ಪ್ರೆಸೆಂಟ್ ಕೂಡ ಇವತ್ತೇನೋ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಗೆ ನಾಳೆ ಯಾವ ಥರ ಸಿಚುವೇಶನ್ ಬರ್ತೋ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಪರ್ಸ್ನಲ್ ಲೈಫ್ ಕಡೆನೂ ಕೂಡ ಗಮನ ಕೊಡಬೇಕಲ್ವ. ಅದ್ರ ಜೊತೆಗೆ ನಂಗೆ ಇಲ್ಲಿ ಅಷ್ಟು ಫೋಕಸ್ ಮಾಡಿ ನಂಗೆ ವಿಡಿಯೋ ಮಾಡೋಕ್ಕೆ ಆಗದೆ ಇರೋ ಕಾರಣ ಒಂದಾದರೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡದೇ ಇರೋದು, ಇನ್ನೊಂದು ಕಡೆ ಮಲ್ಟಿಪಲ್ ಎಲ್ಲ ಥರ ಮಿಕ್ಸ್ಡ್ ಕಂಟೆಂಟ್ ಹಾಕಿರೋದು. ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ಅದ್ರ ಜೊತೆಗೆ ವ್ಯೂಸು ಎಲ್ಲ ವಿಡಿಯೋಗೂ ಒಂದೇ ಥರ ವ್ಯೂಸ್ ಬರ್ತಾ ಇಲ್ಲ. ಆದಷ್ಟು ನೀವು, ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನಾನು ಯೂಟ್ಯೂಬ್ ಬಂದು ಸುಮಾರು ವರ್ಷ ಆಯಿತು. ಇದರಲ್ಲಿ ನಾನು ಕಲ್ತಿರೋದೇನು ಅಂತಂದರೆ, ಆದಷ್ಟು ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ನನಗೆ, ನನ್ನ ಸಿಂಪಲ್ ಗೃಹಿಣಿ ಇಂದು ವ್ಲಾಗ್ಸ್ ಅಂತ ಕೂಡ ಒಂದು ಚಾನಲ್ ಇದೆ ನೋಡಿ, ಅಲ್ಲಿ ಕೂಡ ವ್ಲಾಗ್ಸನ್ನು ಸಪ್ರೇಟಾಗಿ ಮಾಡೋಣ, ಮತ್ತು ಇಲ್ಲಿ ಈ ಥರ ಇನ್ಫಾರ್ಮೇಷನ್ ಮನೆ ಮದ್ದಿನ ವಿಡಿಯೋ ಮಾಡೋಣ ಅಂತೇಳಿ ಈ ಚಾನಲಲ್ಲಿ, ಸಿಂಪಲ್ ಗೃಹಿಣಿ ಇಂದು ಚಾನಲಲ್ಲಿ ಅವಾಗ ನಾನು ಸಪ್ರೇಟ್ ಚಾನಲ್ ಕೂಡ ಮಾಡಿದೆ. ಬಟ್ ನಂಗೆ ಪಾಪು ಎಲ್ಲ ಮಕ್ಕಳೆಲ್ಲ ಚಿಕ್ಕವರು ಇದ್ದಿದ್ದರಿಂದ 2 ಕಡೆ ಫೋಕಸ್ ಮಾಡೋಕ್ಕಾಗ್ತಿರಲಿಲ್ಲ. ವ್ಲಾಗ್ಸ್ ಮಾಡ್ತೀವಿ ಅಂದರೆ ಇಡೀ ದಿನ ಎಲ್ಲದನ್ನು ನಾವು ಆಲ್ಮೋಸ್ಟ್ ಶೂಟ್ ಮಾಡಬೇಕು. ಏನಾದ್ರು ಇದು ಚೆನ್ನಾಗಿದೆ ಅಂತ ಅನಿಸ್ತಾ ಅಥವಾ ಏನು, ಆಲ್ಮೋಸ್ಟ್ ನಾವು ಮೊಬೈಲನ್ನು ಹಿಡ್ದಿರ್ಬೇಕು. ಆಮೇಲೆ ಇಲ್ಲಿ ವ್ಲಾಗ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡೋದ, ಈ ಕಡೆ ಇನ್ಫಾರ್ಮೇಷನ್ ವಿಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡೋದ, ಸೊ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಹಂಗಾಗಿ ಸಾಕು ಇದರಲ್ಲೇ ಫೋಕಸ್ ಮಾಡೋಣ ಅಂತೇಳಿ ಸಿಂಪಲ್ ಗೃಹಿಣಿ ಇಂದು ಅನ್ನೋ ಈ ಚಾನಲ್ ಕಡೆನೇ ಹೆಚ್ಚು ಗಮನ ಕೊಟ್ಟೆ. ಸೊ ಅದರಲ್ಲಿ 800+ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ರು. ಸೊ ಹಲವಾರು ಕಾರಣಗಳಿಂದ ಅದನ್ನು ಹಾಗೆ ಪಾಸ್ ಆಗೋಯ್ತು ಆ ಚಾನಲ್. ಸೊ ಇಲ್ಲಿ ಮಿಕ್ಸ್ಡ್ ಕಂಟೆಂಟ್ಗಳನ್ನ ಹಾಕೊಂಬಂದೆ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ವ್ಯೂಸ್ ಡೌನ್ ಇದೆ. ಚಾನಲ್ ಚೆನ್ನಾಗಿ ಗ್ರೋತ್ ಆಗಬೇಕು, ಬೇಗ 100K ಫಾಲೋವರ್ಸ್ ಆಗಬೇಕು ಅಂದರೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡಬೇಕು. ಆಮೇಲೆ ನಾನು ಲೈವಲ್ಲಿ ಹೇಳಿದ್ದೆ, ನಾನು ಹಾಕಿದ್ದೀನಿ ನೋಡಿ ಮಿಕ್ಸ್ಡ್ ಕಂಟೆಂಟ್, ಏನಾಗಲ್ಲ ಹಾಕೋಬೋದು ಅಂತ ಹೇಳಿದ್ದೆ. ಏನಾಗಲ್ಲ, ಖಂಡಿತ ಏನಾಗಲ್ಲ, ಹಾಕೋಬೋದು. ಬಟ್ ಆದರೆ ಅಷ್ಟು ಚೆನ್ನಾಗಿ ಗ್ರೋತ್ ಸಿಕ್ಕಲ್ಲ. ಸೊ ನನಗಾಗಿರೋಂಥ ಅನುಭವದ ಪ್ರಕಾರ ಆದಷ್ಟು ಜನ ಯಾವ್ದು ಇಷ್ಟಪಡ್ತಾರೆ ನಿಮ್ಮ ಚಾನಲಲ್ಲಿ, ಸೊ ಆ ಥರ ಕಂಟೆಂಟನ್ನು ನೀವು ಆದಷ್ಟು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಅದೇ ಥರ ಕಂಟೆಂಟನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ, ನೋಡೋಣ, ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹೊಸ ಚಾನಲ್ ಮಾಡ್ತೀರಾ ಆಗಿದ್ರೆ ಅಂತೇಳಿ ನೀವು ಕೇಳ್ಬೋದು. ಏನು ಮಾಡ್ತೀನಿ, ಆ ಥರ ಏನಾದ್ರು ಹೊಸ ಚಾನಲ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಶೇರ್ ಮಾಡ್ತೀನಿ. ಬಟ್ ಪ್ರೆಸೆಂಟ್ ನಾನು ಈ ಚಾನಲಲ್ಲೇ ನನಗೆ ಗೊತ್ತಿರೋಂಥ ಆದಷ್ಟು ನನ್ನ ಕಂಟೆಂಟ್ ಏನಿದೆ ಸೊ ಅದ್ರ ಕಡೆ ಫೋಕಸ್ ಮಾಡಿ ವಿಡಿಯೋ ಮಾಡೋವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ನೀವು ಕೂಡ ಅಷ್ಟೇ, ನಾನು ಲೈವಲ್ಲಿ ಹೇಳಿದೆ ಮಿಕ್ಸ್ಡ್ ಕಂಟೆಂಟ್ ಹಾಕಿ ಅಂತ ಹೇಳಿ. ಬಟ್ ಯೋಚನೆ ಮಾಡಿ, ಚಾನಲ್ ಚೆನ್ನಾಗಿ ಗ್ರೋತ್ ಆಗಬೇಕು, ಬೇಗ ವೈರಲ್ ಆಗಬೇಕು, ವಿಡಿಯೋಸ್ ಚೆನ್ನಾಗಿರ್ಬೇಕು, ಚೆನ್ನಾಗಿ ರೀಚ್ ಆಗಬೇಕು ಅಂತಂದರೆ ಕಂಟೆಂಟ್ ಅನ್ನೋದನ್ನು ಚೆನ್ನಾಗಿ, ಮತ್ತು ಕಂಟೆಂಟು ಕನ್ಸಿಸ್ಟೆನ್ಸಿ ಎರಡನ್ನೂ ಕೂಡ ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಲ್ಲ ಅಂತಂದರೆ ಅಷ್ಟಕ್ಕಷ್ಟೇ ಅರ್ಧಂಬರ್ಧ ಅನ್ನೋ ಥರ ನೋಡಿ. ನನ್ನ ಚಾನಲ್ ಇಷ್ಟು ವರ್ಷ ಆಯಿತು, ಆವರೇಜಲ್ಲೇ ಇದೆ. ಸೊ
ಅಂಥದ್ದೇನು ತುಂಬ ವ್ಯೂಸ್ ಆ ಥರ ಎಲ್ಲ ಏನಿಲ್ಲ. ಬೇರೆ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟೆಲ್ಲ ವಿಷಯಗಳನ್ನ ಹೇಳ್ಕೊಂಡಿದ್ದೀನಿ. ಐ ಹೋಪ್ ನಾನು ಹೇಳಿದಂಥ ವಿಷಯಗಳು ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಮತ್ತು ಯಾರಾದ್ರು ಫ್ರೆಂಡ್ಸ್ ಇದ್ದರೆ, ಯೂಟ್ಯೂಬರ್ಸ್ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ನೋಡಿ ಈ ಥರ ಇದೆ, ಇವ್ರಿಗೂ ಕೂಡ ಈ ಥರ ಅನುಭವಗಳಾಗಿದೆ ಅಂತ ಹೇಳಿ. ಸೊ ನಿಮ್ಮ ಅನುಭವಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ, ನಾನು ಕೂಡ ಓದಿ ತಿಳ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.